ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ತುಂಬ ಜನ ಕೇಳಿರುವಂತಹ ಒಂದು ತುಂಬ ಮುಖ್ಯವಾದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹಲವರು ಏನು ಅಂದ್ಕೊಂಡಿದ್ದಾರೆ ಅಂದರೆ 2004ಕ್ಕೂ ಮೊದಲು ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿದ್ದರೆ ಹೆಣ್ಣು ಮಕ್ಕಳಿಗೆ ಯಾವ ಹಕ್ಕು ಇರೋದಿಲ್ಲ ಅಂಥೇಳಿ. ಆದರೆ ಈಗ ಹಲವರು ಕೇಳ್ತಾ ಇರೋದು 2004ಕ್ಕೂ ಮೊದಲು ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಶೇರ್ ಬರುತ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗಿ ಕಾನೂನು ಏನು ಹೇಳುತ್ತೆ? ಹೆಣ್ಣು ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಹಕ್ಕು ಬರುತ್ತೆ? ಸೆಕ್ಷನ್ 6 ಸಬ್ ಕ್ಲಾಸ್ 5 ಅಂದರೆ ಏನು? ಒಮ್ಮೆ ಕೋರ್ಟ್ ಒಂದು ವಿಷಯದಲ್ಲಿ ತೀರ್ಪನ್ನ ಕೊಟ್ಟ ನಂತರ ಅದೇ ವಿಷಯವನ್ನ ಮತ್ತೆ ಎತ್ತಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಮಹತ್ವದ ಉತ್ತರವನ್ನ ಕೊಟ್ಟಿದೆ. BS ಲಲಿತಾ ವರ್ಸಸ್ ಭುವನೇಶ್ ಪ್ರಕರಣದ ತೀರ್ಪಿನಲ್ಲಿ. ಈ ತೀರ್ಪು ಬಂದಿರುವಂಥದ್ದು ಮೇ 15, 2026ರಂದು. ಈ ವಿಡಿಯೋದಲ್ಲಿ ನಾವು ಈ ಕೇಸ್ನ ಫ್ಯಾಕ್ಟ್ಸ್ ಏನು, ಕಾನೂನು ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದ ಮುಖ್ಯ ಅಂಶಗಳು ಏನೇನು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಪ್ರಕರಣದ ಹಿನ್ನೆಲೆ ಏನು ಅಂದರೆ, ಒಬ್ಬ ವ್ಯಕ್ತಿ BM ಸೀನಪ್ಪ ಎನ್ನುವವರು 1985ರಲ್ಲಿ ವಿಲ್ ಮಾಡದೇನೆ ಮೃತಪಡ್ತಾರೆ. ಅವರಿಗೆ 3 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, ಪತ್ನಿ ಇರ್ತಾರೆ. ನಂತರ ಗಂಡು ಮಕ್ಕಳು ಮತ್ತು ತಾಯಿ ಸೇರಿಕೊಂಡು 2000ನೇ ಇಸ್ವಿಯಲ್ಲಿ ಒಂದು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡನ್ನು ಮಾಡ್ಕೊಳ್ತಾರೆ. ಆ ಪಾರ್ಟಿಷನ್ನಲ್ಲಿ ಅಂದರೆ ಆ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಳೋ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಶೇರನ್ನು ಕೊಟ್ಟಿರೋದಿಲ್ಲ. ಆಗ ಹೆಣ್ಣು ಮಕ್ಕಳು ಏನು ಹೇಳಿದರು ಅಂದರೆ, ನಮಗೆ ತಿಳಿಸದೆ ನಮ್ಮನ್ನು ಸೇರಿಸದೇನೆ ಆಸ್ತಿ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅವರು 2007ರಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಕೋರ್ಟ್ಗೆ ಹೋಗಿ ತಂದೆಯ ಆಸ್ತಿಯಲ್ಲಿ ನಮ್ಮ ಪಾಲು ಬೇಕು ಅಂತೇಳಿ ಕೇಳ್ತಾರೆ. ಆಗ ಡಿಪೆಂಡೆಂಟ್ಗಳ ವಾದ ಅಂದರೆ ಗಂಡು ಮಕ್ಕಳು ಏನು ಹೇಳ್ತಾರೆ ಅಂದರೆ, 1985ರಲ್ಲೇ ಓರಲ್ ಪಾರ್ಟಿಷನ್ ಆಗಿತ್ತು, 1988ರಲ್ಲಿ ಪಾಲುಪಟ್ಟಿ ಆಗಿತ್ತು, 2000ನೇ ಇಸ್ವಿಯಲ್ಲಿ ರಿಜಿಸ್ಟರ್ಡ್ ಪಾರ್ಟಿಷನ್ ಕೂಡ ಆಗಿದೆ, 2005ರ ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ನಂತರವೂ ಕೂಡ ಈ ಹಳೆಯ ಪಾರ್ಟಿಷನ್ ಪ್ರೊಟೆಕ್ಟೆಡ್ ಆಗಿದೆ. ನೆಕ್ಸ್ಟು ಡಿಪೆಂಡೆಂಟ್ ಅವರು ಹೇಳಿರುವಂಥದ್ದು ಅಂದರೆ ಅಣ್ಣ ತಮ್ಮಂದಿರು ಏನಿದ್ರು ಅವ್ರು ಹೇಳಿರುವಂಥದ್ದು, ಸೆಕ್ಷನ್ 6 ಸಬ್ ಕ್ಲಾಸ್ 5 ಹಿಂದೂ ಸಕ್ಸೇಷನ್ ಆ್ಯಕ್ಟನ್ನು ಆಧಾರವಾಗಿಟ್ಕೊಂಡು ಸೂಟನ್ನು ಡಿಸ್ಮಿಸ್ ಮಾಡಬೇಕು ಅಂಥೇಳಿ ಕೋರ್ಟ್ಗೆ ಕೇಳ್ಕೊಳ್ತಾರೆ. ನೆಕ್ಸ್ಟು ಸುಪ್ರೀಂ ಕೋರ್ಟ್ ಮುಂದೆ 3 ಮುಖ್ಯ ಪ್ರಶ್ನೆಗಳು ಬರುತ್ತೆ. ಒಮ್ಮೆ ಆರ್ಡರ್ 7 ರೂಲ್ 11 ಅಪ್ಲಿಕೇಶನ್ ಡಿಸ್ಮಿಸ್ ಆದಮೇಲೆ ಮತ್ತೆ ಅದೇ ವಿಷಯದಲ್ಲಿ ಮತ್ತೊಂದು ಅಪ್ಲಿಕೇಶನನ್ನು ಕೊಡಬಹುದಾ ಅನ್ನುವಂಥದ್ದು. ಎರಡನೇದಾಗಿ ಸೆಕ್ಷನ್ 6 ಸಬ್ ಕ್ಲಾಸ್ 5 ಸೂಟ್ ಫೈಲ್ ಮಾಡೋದಕ್ಕೆ ಸಂಪೂರ್ಣ ತಡೆನಾ? ನೆಕ್ಸ್ಟು ತಂದೆ ವಿಲ್ ಮಾಡದೆ ಸತ್ತರೆ ಮಗಳಿಗೆ ಸೆಕ್ಷನ್ 8ರ ಅಡಿಯಲ್ಲಿ ಇಂಡಿಪೆಂಡೆಂಟ್ ರೈಟ್ಸ್ ಇದೆಯಾ? ಇದೆಲ್ಲವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳಿದ ಮೊದಲ ದೊಡ್ಡ ವಿಷಯ ಅಂದರೆ ರೆಸ್ ಜುಡಿಕೇಟ. ಕೋರ್ಟ್ ಹೇಳಿದ್ದು ಇದೇ ವಿಷಯವನ್ನ 2013ರಲ್ಲಿ ಹೈಕೋರ್ಟ್ ಈಗಾಗಲೇ ಡಿಸೈಡ್ ಮಾಡಿತ್ತು. ಆದ್ದರಿಂದ ಮತ್ತೆ ಅದೇ ವಿಷಯದಲ್ಲಿ ಹೊಸ ಅಪ್ಲಿಕೇಶನ್ ಕೊಡಲು ಆಗೋದಿಲ್ಲ. ಇದನ್ನೇ ರೆಸ್ ಜುಡಿಕೇಟ ಅಂತಾರೆ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ಇಶ್ಯೂ ಆಲ್ರೆಡಿ ಫೈನಲಿ ಡಿಸೈಡ್ ಆಗಿದ್ರೆ ಅದೇ ಲಿಟಿಗೇಷನ್ನಲ್ಲಿ ಮತ್ತೆ ರೀಓಪನ್ ಮಾಡಲು ಆಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟು ಸೆಕ್ಷನ್ 6 ಸಬ್ ಕ್ಲಾಸ್ 5ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ಈ ಜಜ್ಮೆಂಟ್ನ ಅತ್ಯಂತ ಮುಖ್ಯ ಭಾಗ ಅಂತ ಹೇಳ್ಬೋದು. ಹೈಕೋರ್ಟ್ ಹೇಳಿದ್ದು 2000ನೇ ಇಸ್ವಿಯಲ್ಲಿ ಪಾರ್ಟಿಷನ್ ಆಗಿದೆ, ಆದ್ದರಿಂದ ಸೂಟ್ ಮೇಂಟೆನೆಬಲ್ ಅಲ್ಲ ಅಂಥೇಳಿ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ಸರಿಯಾದ ಅಪ್ರೋಚ್ ಅಲ್ಲ. ಕೋರ್ಟ್ ಹೇಳಿದ್ದು ಸೆಕ್ಷನ್ 6 ಸಬ್ ಕ್ಲಾಸ್ 5 ಒಂದು ಸೇವಿಂಗ್ ಕ್ಲಾಸ್ ಅಂದರೆ ಕೆಲವು ಹಳೆಯ ಪಾರ್ಟಿಷನನ್ನು ಪ್ರೊಟೆಕ್ಟ್ ಮಾಡುತ್ತದೆ, ಆದರೆ ಸೂಟ್ ಫೈಲ್ ಮಾಡುವ ಹಕ್ಕನ್ನೇ ರಿಮೂವ್ ಮಾಡೋದಿಲ್ಲ. ಅಂದರೆ ಈಗ 2004ಕ್ಕೂ ಮೊದಲು ರಿಜಿಸ್ಟರ್ಡ್ ಪಾರ್ಟಿಷನ್ ಇದೆ ಅನ್ನೋದರಿಂದ ಮಾತ್ರ ಸೂಟ್ ಆಟೋಮೆಟಿಕ್ ಆಗಿ ಡಿಸ್ಮಿಸ್ ಆಗೋದಿಲ್ಲ. ಮಗಳಿಗೆ ಸೆಕ್ಷನ್ 8ರ ಅಡಿಯಲ್ಲಿ ಹಕ್ಕು ಇರುತ್ತೆ. ನೆಕ್ಸ್ಟು ಹೆಣ್ಣು ಮಕ್ಕಳಿಗೆ ಸೆಕ್ಷನ್ 8ರ ಅಡಿಯಲ್ಲಿ ಯಾವ ರೀತಿಯ ಹಕ್ಕು ಬರುತ್ತೆ ಅನ್ನುವಂಥದ್ದನ್ನು ಈ ಜಜ್ಮೆಂಟ್ನಲ್ಲಿ ಹೇಳಲಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದು, ತಂದೆ 1985ರಲ್ಲಿ ಇಂಟೆಸ್ಟೇಟ್ ಆಗಿ ಅಂದರೆ ಯಾವುದೇ ರೀತಿ ವಿಲ್ಲನ್ನು ಬರೆಯದೇನೆ ಮರಣ ಹೊಂದಿದ್ರೆ ಮಗಳಿಗೂ ಕೂಡ ಶೇರ್ ಹುಟ್ಕೊಳ್ಳುತ್ತೆ. ಯಾವ ಪ್ರೊವಿಷನ್ ಅಡಿಯಲ್ಲಿ ಅಂದರೆ ಸೆಕ್ಷನ್ 8 ಹಿಂದೂ ಸಕ್ಸೇಷನ್ ಆ್ಯಕ್ಟ್ ಅಂದರೆ ಮಗಳು ಕ್ಲಾಸ್ 1 ಲೀಗಲ್ ಹೇರ್ಸ್ ಆಗ್ತಾಳೆ. ಮಗನಂತೆ ಮಗಳಿಗೂ ಕೂಡ ತಂದೆಯ ಶೇರ್ನಲ್ಲಿ ಹಕ್ಕು ಬರುತ್ತೆ. ಮತ್ತೆ ಕೋರ್ಟು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಈ ಹಕ್ಕು ಅಂದರೆ ಮಗಳಿಗೆ ಹಕ್ಕು ಏನು ಮಗನಂತೆ ಸಮಾನವಾದಂಥ ಹಕ್ಕು ಬರುವಂಥದ್ದು 2005ರ ಅಮೆಂಡ್ಮೆಂಟ್ ಮೇಲೆ ಅವಲಂಬಿತವಾಗಿಲ್ಲ. ಕೋರ್ಟ್ ಹೇಳಿರುವಂತಹ ಮಹತ್ವದ ಆಬ್ಸರ್ವೇಷನ್ ಅಂದರೆ, ಮಗಳಿಗೆ ಕೋಪಾರ್ಸ್ನರಿ ರೈಟ್ ಸಿಗದೇ ಇದ್ದರೂ ಕೂಡ
ತಂದೆಯ ಇಂಟೆಸ್ಟೇಟ್ ಶೇರ್ನಲ್ಲಿ ಸೆಕ್ಷನ್ 8ರ ಅಡಿಯಲ್ಲಿ ಹಕ್ಕಿರುತ್ತೆ. ಇದು ಈ ಜಜ್ಮೆಂಟ್ನ ಅತ್ಯಂತ ಪವರ್ಫುಲ್ ಆಬ್ಸರ್ವೇಷನ್ ಅಂತ ಹೇಳ್ಬೋದು. ಓರಲ್ ಪಾರ್ಟಿಷನ್ ಬಗ್ಗೆ ಕೋರ್ಟ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಿನಿತಾ ಶರ್ಮಾ ಜಜ್ಮೆಂಟನ್ನು ಅಂದರೆ ಇಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದು, ಓರಲ್ ಪಾರ್ಟಿಷನ್ ಅಂತ ಹೇಳಿದ ಮಾತ್ರಕ್ಕೆ ಡಾಟರ್ ರೈಟ್ಸ್ ಹೋಗೋದಿಲ್ಲ, ಪ್ರಾಪರ್ ಆಗಿರುವಂತಹ ಪ್ರೂಫ್ ಬೇಕು. ಅದಕ್ಕೆ ಕೇವಲ ಓರಲ್ ಪಾರ್ಟಿಷನ್ ಅಂತ ಹೇಳೋದ್ರಿಂದ ಹೆಣ್ಣು ಮಕ್ಕಳ ಹಕ್ಕು ಆಟೋಮೆಟಿಕ್ ಆಗಿ ಮುಗಿದು ಹೋಗೋದಿಲ್ಲ ಅಂಥೇಳಿ ಕೋರ್ಟು ಸ್ಪಷ್ಟಪಡಿಸಿದೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ಹೈಕೋರ್ಟ್ ಆರ್ಡರ್ನ ಸೆಟ್ ಅಸೈಡ್ ಮಾಡ್ತು, ಪ್ಲೇಂಟನ್ನು ರೀಸ್ಟೋರ್ ಮಾಡ್ತು. ಈಗ ಟ್ರಯಲ್ ಕಂಟಿನ್ಯೂ ಆಗಬೇಕು ಅಂಥೇಳಿ ಹೇಳ್ತು, ಮತ್ತು ಸ್ಟೆಟಸ್ಕೋಯನ್ನು ಕಂಟಿನ್ಯೂ ಮಾಡ್ತು, ಅಂದರೆ ಯಥಾಸ್ಥಿತಿಯನ್ನು ಕಂಟಿನ್ಯೂ ಮಾಡ್ತು. ನೆಕ್ಸ್ಟು ಹೆಣ್ಣು ಮಕ್ಕಳ ಸೂಟ್ ಮತ್ತೆ ಮುಂದುವರಿಬೇಕು ಅಂಥೇಳಿ ಹೇಳ್ತು. ಈ ತೀರ್ಪಿನ ಮಹತ್ವ ಏನು ಅಂದರೆ ಈ ಜಜ್ಮೆಂಟ್ 3 ದೊಡ್ಡ ಪ್ರಿನ್ಸಿಪಲ್ಸನ್ನು ಕ್ಲಾರಿಫೈ ಮಾಡಿದೆ. ಒಮ್ಮೆ ಡಿಸೈಡ್ ಆದ ಇಶ್ಯೂ ಮತ್ತೆ ರೀಓಪನ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಸೆಕ್ಷನ್ 6 ಸಬ್ ಕ್ಲಾಸ್ 5 ಆಟೋಮೆಟಿಕ್ ಬಾರಲ್ಲ. ತಂದೆ ಇಂಟೆಸ್ಟೇಟ್ ಆಗಿ ಸತ್ತರೆ, ಅಂದರೆ ಇಂಟೆಸ್ಟೇಟ್ ಆಗಿ ಯಾವುದೇ ರೀತಿ ವಿಲ್ಲನ್ನು ಮಾಡ್ದೇನೆ ಮರಣ ಹೊಂದಿದ್ರೆ ಮಗಳಿಗೆ ಸೆಕ್ಷನ್ 8ರ ಅಡಿಯಲ್ಲಿ ಇಂಡಿಪೆಂಡೆಂಟ್ ಶೇರ್ ಸಿಗುತ್ತೆ. ತುಂಬ ಮುಖ್ಯವಾದಂತಹ ಲೀಗಲ್ ಕ್ಲಾರಿಫಿಕೇಷನ್ ಅಂದರೆ ಸಾಮಾನ್ಯವಾಗಿ ಹಿಂದೂ ಸಕ್ಸೇಷನ್ ಆ್ಯಕ್ಟ್ ಪ್ರಕಾರ, ಅಂದರೆ ಹಿಂದೂ ಸಕ್ಸೇಷನ್ ಆ್ಯಕ್ಟ್ ಮತ್ತು 2005ರ ಅಮೆಂಡ್ಮೆಂಟ್ ಪ್ರಕಾರ ತಂದೆ ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾರ್ಟಿಷನ್ ಮೂಲಕ ತನ್ನ ಪಾಲನ್ನು ಪಡೆದಿದ್ರೆ ಆ ಶೇರ್ ಏನಿದೆ ಅವನ ಪಾಲಾಗಿ ಪರಿಗಣಿಸಲಾಗುತ್ತೆ, ಅಂದರೆ ಆ ತಂದೆಯ ಪಾಲು ಅಂಥೇಳಿ ಪರಿಗಣಿಸಲಾಗುತ್ತೆ. ಈ ಒಂದು 2005ರ ಅಮೆಂಡ್ಮೆಂಟ್ ತಿದ್ದುಪಡಿ ಆಗೋದಕ್ಕಿಂತ ಮೊದಲು ಕೂಡ ಹೆಣ್ಣು ಮಕ್ಕಳಿಗೆ ಸಮಾನವಾದಂತಹ ಹಕ್ಕಿತ್ತು, ಅಂದರೆ ತಂದೆಯ ಆಸ್ತಿಯಲ್ಲಿ ಸಮಾನವಾದಂತಹ ಹಕ್ಕಿತ್ತು. ಆ ತಂದೆ ಇಂಟೆಸ್ಟೇಟ್ ಆಗಿ, ಅಂದರೆ ಯಾವುದೇ ರೀತಿಯ ಒಂದು ವಿಲ್ಲನ್ನು ಮಾಡ್ದೇನೆ ಮೃತಪಟ್ಟರೆ ಆ ಶೇರ್ ಏನಿದೆ ಸೆಕ್ಷನ್ 8ರ ಪ್ರಕಾರ ಆತನ ಲೀಗಲ್ ಹೇರ್ಸ್ಗೆ ಎಲ್ಲರಿಗೂ ಕೂಡ ಡಿವೈಡ್ ಆಗುತ್ತೆ. ಅಂದರೆ ಅವನ ಒಂದು ಲೀಗಲ್ ಹೇರ್ಸ್ ಅಂದರೆ ಕ್ಲಾಸ್ 1ನಲ್ಲಿ ಹೆಂಡತಿ ಮಕ್ಕಳು ಬಂದೇ ಬರ್ತಾರೆ, ಅದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಿಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದಂಥ ಹಕ್ಕಿರುತ್ತೆ. ಹೀಗಾಗಿ ತಂದೆಯ ಮರಣದ ನಂತರ ಗಂಡು ಮಕ್ಕಳು ಮತ್ತು ತಾಯಿ ಮಾತ್ರ ಪಾರ್ಟಿಷನ್ ಮಾಡಿಕೊಂಡಿದ್ರು ಕೂಡ ಹೆಣ್ಣು ಮಕ್ಕಳ ಹಕ್ಕು ಸ್ವಯಂ ಕಳೆದು ಹೋಗೋದಿಲ್ಲ. ಯಾಕಂದರೆ ತಂದೆ ಮೃತಪಟ್ಟಾಗ ಕ್ಲಾಸ್ 1 ಲೀಗಲ್ ಹೇರ್ಸ್ ಅಂದರೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಮತ್ತು ವಿಧವೆ ಅಂದರೆ ಹೆಂಡತಿ ಏನಿದ್ದಾಳೆ ಎಲ್ರಿಗೂ ಕೂಡ ಸಮಾನ ಹಕ್ಕಿರುತ್ತೆ. 1985ರಲ್ಲಿ ಅವರು ಡೆತ್ ಆಗಿರೋದ್ರಿಂದ ಆ ಟೈಮಲ್ಲೇ ಹೆಣ್ಣು ಮಕ್ಕಳಿಗೆ ಅವರ ಹಕ್ಕು ಉದ್ಭವವಾಗಿತ್ತು. ಸೊ ಅದಕ್ಕೆ 2000ನೇ ಇಸ್ವಿಯಲ್ಲಿ ಅವರು ಪಾರ್ಟಿಷನ್ ಮಾಡೋ ಸಮಯದಲ್ಲಿ ಹೆಣ್ಮಕ್ಳನ್ನು ಕೂಡ ಪಾರ್ಟಿಯಾಗಿ ಸೇರಿಸ್ಕೊಳ್ಬೇಕಿತ್ತು, ಹೆಣ್ಮಕ್ಳನ್ನು ಒಪ್ಪಿಗೆಗೆ ಕೇಳಬೇಕಿತ್ತು, ಅಥವಾ ಹೆಣ್ಮಕ್ಳ ಸಹಿಯನ್ನು ಹಾಕ್ಸ್ಕೊಳ್ಬೇಕಿತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಸಮಾನ ಹಕ್ಕುದಾರರಾಗಿದ್ದರು. ಹೀಗಾಗಿ ಹೆಣ್ಣು ಮಕ್ಕಳನ್ನು ಸೇರಿಸದೆ ಮಾಡಿಕೊಂಡ ಪಾರ್ಟಿಷನನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅನ್ನುವಂಥದ್ದು. ಕೊನೆಯದಾಗಿ ಈ ತೀರ್ಪಿನ ಮುಖ್ಯ ಸಂದೇಶ ಏನಂದರೆ ರಿಜಿಸ್ಟರ್ಡ್ ಪಾರ್ಟಿಷನ್ ಇದೆ ಅನ್ನೋದರಿಂದ ಮಾತ್ರ ಹೆಣ್ಣು ಮಕ್ಕಳ ಹಕ್ಕು ಆಟೋಮೆಟಿಕ್ ಆಗಿ ಮುಗಿದು ಹೋಗೋದಿಲ್ಲ. ಅವರ ಹಕ್ಕು ಯಾವ ಪ್ರೊವಿಷನ್ ಅಡಿಯಲ್ಲಿ ಬರುತ್ತೆ, ಪಾರ್ಟಿಷನ್ ಬೈಂಡಿಂಗ್ ಆಗಿದೆಯಾ, ತಂದೆಯ ಶೇರ್ ಹೇಗೆ ಡಿವೈಡ್ ಆಗಿದೆ ಅನ್ನೋದನ್ನು ಟ್ರಯಲ್ ಕೋರ್ಟ್ ಎವಿಡೆನ್ಸ್ ಆಧಾರವಾಗಿ ಪರಿಶೀಲಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟು ಸ್ಪಷ್ಟಪಡಿಸಿದೆ. ಈ ತೀರ್ಪು ಕೇವಲ ಒಂದು ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲ, ಇದು ಒಂದು ಮಗಳ ಇನ್ಹೆರಿಟೆನ್ಸ್ ರೈಟ್ಸ್ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಮತ್ತೆ ಸ್ಪಷ್ಟವಾಗಿ ಹೇಳಿದೆ. ಇದರಲ್ಲಿ ಮುಖ್ಯವಾಗಿ 2005ರ ಅಮೆಂಡ್ಮೆಂಟ್ ಇಲ್ಲದಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಶೇರ್ನಲ್ಲಿ ಹಕ್ಕಿರುತ್ತೆ ಅನ್ನೋದನ್ನು ಕೋರ್ಟು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ನೋಡಿದ್ರಲ್ಲ, ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಈ ರೀತಿಯ ತೀರ್ಪುಗಳ ವಿವರಣೆ ನಿಮಗೆ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಕಾನೂನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.